ಮೇಡಮ್ ಹೇಳಿದ್ನಲ್ಲ ಆವಾಗಲೇ ಕರ್ನಾಟಕ ಅಕಸ್ಮಾತ್ ನಾನೇನಾದರೂ ಒಂದು ದಿವಸ ದೇವರ ಅದೃಷ್ಟ ಏನಾದರೂ ಒಂದು ಟೀಮ್ ಕಟ್ಕೊಂಡು ಒಂದು ಪಕ್ಷದಲ್ಲಿ ಏನಾದರೂ CM ಗೇಮ್ ಆಯಿತು ಅಂತಂದರೆ ಫಸ್ಟ್ ವಿಲ್ ದ ಸರ್ವಿಸಸ್ ಸರ್ಕಾರದ ಸೇವೆಗಳು ಜನರ ಮನೆ ಬಾಗಿಲಿಗೆ ಹೋಗ್ಬೇಕು ಮೇಡಮ್. ವಿಲ್ ಹ್ಯಾವ್ ಎ ಕಾಲ್ ಸೆಂಟರ್, ಫುಲ್ ಫ್ಲೆಜ್ ಕಾಲ್ ಸೆಂಟರ್, ಒಂದು ಅಂಡರ್ ಸೆಕ್ರೆಟರಿ ಲೆವೆಲಲ್ಲಿ ಒಂದು 500ಕ್ಕೂ ಹೆಚ್ಚು ಕಾಲ್ ಸೆಂಟರ್ಸ್ ವರ್ಕರ್ನ ಹಾಕಿ ಪ್ರತಿಯೊಂದು ಕಾಲ್ ಸೆಂಟ್ರಲ್ಲಿ ನಡಿಬೇಕು ಮೇಡಮ್. ಸರ್ಕಾರ ನಡೆಯೋದೇ ಕಾಲ್ ಸೆಂಟರ್ ನಡೀಬೇಕು. ಜನರಿಗೆ ಏನಾದರೂ ಬೇಕು ಅಂದರೆ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದ್ರೆ ಸರ್ಕಾರದ ಸೇವೆಗಳು ಮನೆಗೆ ಹೋಗಬೇಕು. ಭ್ರಷ್ಟಾಚಾರ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಇರಬಾರ್ದು. ಆದಷ್ಟು ಮಟ್ಟಿಗೆ ಅದನ್ನು ಮಟ್ಟ ಹಾಕಲಿಕ್ಕೆ ಪ್ರಯತ್ನ ಬೀಳ್ತೀವಿ. ಒಂದು ವಿ ವಿಲ್ ಹ್ಯಾವ್ ನಾನ್ ಕರಪ್ಟ್ ಗೌರ್ಮೆಂಟು. ಓಕೆ, ಜನರು ಕಟ್ಟುವಂಥ 4 ಲಕ್ಷ ಕೋಟಿ ತೆರಿಗೆ ಅವ್ರಿಗೆ ವಾಪಸ್ ಹೋಗಬೇಕು. ನಾವು ಯಾವುದೂ ಕೂಡ ಭಿಕ್ಷೆ ಅಂತ ಹೇಳಕ್ಕೆ ಹೋಗಲ್ಲ. ಅದು ಯಾವುದು ಕಾಂಗ್ರೆಸ್ ಸ್ಕೀಮು BJP ಸ್ಕೀಮು ಅಂತ ಹೇಳಕ್ಕೆ ಹೋಗಲ್ಲ. ಜನರ ಸ್ಕೀಮ್ ಅದು. ಅವ್ರು ಕಟ್ಟಿರೋ ದುಡ್ಡನ್ನು ಅವರಿಗೆ ಕೊಡ್ತಾ ಇದ್ದೀವಿ. ವಿ ಆರ್ ಜಸ್ಟ್ ಬಿಕಮ್ ಎ ಕಸ್ಟೋಡಿಯನ್. CM ಆಗಿ ಆ ದುಡ್ಡಿಗೆ ಕಸ್ಟೋಡಿಯನ್ ಆಗಿದ್ದು ವಾಪಸ್ ಕೊಡುವಂಥ ಕೆಲಸವನ್ನು ನಾನು ಮತ್ತು ನಮ್ಮ ಕ್ಯಾಬಿನೆಟ್ ಅಥವಾ ಮುಂದಿನ ಅಕಸ್ಮಾತ್ ಬಂದರೆ ಇದನ್ನು ಮಾಡ್ತೀವಿ. 41,000 ಮೇಯ್ನಾಗಿ ಬೇಕಾಗಿರೋದು ಮೇಡಮ್, ಅನ್ನಕ್ಕೆ ಕೊರತೆ ಇರಬಾರ್ದು. 41,000 ಕೆರೆ ಇದೆ. ವಿಲ್ ಆನ್ ಎ ಟೈಮ್ ಬೌಂಡ್ ಮ್ಯಾನರು 41,000 ಕೆರೆಗಳನ್ನು ಹೂಳವನ್ನು ವಿಲ್ ಡಿಸಿಲ್ಟ್ ದೆಮ್. ಯಾಕಂದರೆ ಕಳೆದ 100 ವರ್ಷದಲ್ಲಿ ಎಷ್ಟೋ ಕೆರೆಗಳ ಹೂಳೆ ಎತ್ತಿಲ್ಲ ಇವರು. ಹೂಳೆತ್ತೋದ್ರಿಂದ ಮಳೆ ಬಂದಾಗ ನೀರು ಸ್ಟೋರೇಜ್ ಆಗುತ್ತೆ, ಗ್ರೌಂಡ್ ವಾಟರ್ ಲೆವೆಲ್ ರೀಚಾರ್ಜ್ ಆಗುತ್ತೆ. 1500 ಅಡಿ 1000 ಅಡಿಗೆ ನೀರು ಹೊಟ್ಟೋಗ್ಬಿಟ್ಟಿದೆ. ವಿ ವಾಂಟ್ ಟು ಇನ್ಕ್ರೀಸ್ ದ ಗ್ರೌಂಡ್ ವಾಟರ್ ಲೆವೆಲ್. 100 ಅಡಿಗೆ ನೀರು ಬಂತು ಅಂದರೆ ಮೇಡಮ್ ನಮ್ಮ ರೈತರುಗಳಿಗೆ ಉಪಯೋಗ ಆಗುತ್ತೆ. ಸುಮಾರು 10 ಲಕ್ಷ ಬೋರ್ವೆಲ್ ಇದೆಯಂತೆ ಮೇಡಮ್. ಇವ್ರು ಎಲ್ಲೆಲ್ಲೋ ಸೋಲಾರ್ ಪ್ಲಾಂಟ್ಗಳನ್ನ ಹಾಕ್ಕೊಂಡ್ಬರ್ತಾರೆ. ಒಂದು 10 ಲಕ್ಷ ಬೋರ್ವೆಲ್ಗಳಿಗೆ ಆ ಸೋಲಾರ್ ಪ್ಲಾಂಟನ್ನು 90% ಸಬ್ಸಿಡಿ ರೇಟಲ್ಲಿ ನಮ್ಮ ರೈತರು ಕೊಟ್ಬಿಟ್ರೆ ಒಂದು ಕೆರೆ ನೀರು ಬಂದರೆ ಬೋರ್ವೆಲ್ ನೀರು ರೀಚಾರ್ಜ್ ಆಗುತ್ತೆ. ಕರೆಂಟ್ ಸೋಲಾರ್ ಪ್ಯಾನಲ್ ಕೊಟ್ಟರೆ ಬೆಳಗ್ಗೆ 6 ಗಂಟೆಗೆ ಸೂರ್ಯ ಬಂದ ತಕ್ಷಣ ಕರೆಂಟ್ ಬರುತ್ತೆ ಮೇಡಮ್. ಅವರು ಯಾರೋ ಕರೆಂಟ್ ಕೊಡ್ತಾರೆ ಅಂತ ತಲೆ ಮೇಲೆ ಟೌಲ್ ಹಾಕ್ಕೊಂಡು ಒಣಗೋಗಿರೋ ಹೊಲದಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರೋದು ಬೇಡ. ದ ಗೌರ್ಮೆಂಟ್ ವಿಲ್ ಡೊನೇಟ್ ದೆಮ್ ದ ಸೋಲಾರ್ ಪ್ಯಾನಲ್ಸ್ ಫಾರ್ ದೇರ್ ಪಂಪ್ಸ್. 41,000 ಸ್ಕೂಲುಗಳಿದೆ ಮೇಡಮ್ ಕರ್ನಾಟಕದಲ್ಲಿ. ಮೋಸ್ಟ್ ಆಫ್ ದೆಮ್ ಆರ್ ಇನ್ ವೆರಿ ಡಿಸಾಸ್ಟರ್ ಸ್ಟೇಜ್. ಆಮೇಲೆ ಸ್ಕೂಲುಗಳಿದ್ದರೂ ಬಿದ್ದೋಗೋ ಸ್ಟೇಜಲ್ಲಿದೆ. ಬಿದ್ದೋಗೋ ಸ್ಕೂಲುಗಳಲ್ಲಿ ಮೇಸ್ಟ್ರುಗಳ ಕೊರತೆ ಇದೆ, ಟೀಚಿಂಗ್ ಕೊರತೆ ಇದೆ ಮೇಡಮ್. ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕಾಗಿದೆ, ಎಜುಕೇಷನಲ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾಗಿದೆ ಮೇಡಮ್. ಒಂದು ಪ್ರೈವೇಟ್ ಸ್ಕೂಲ್ ರೀತಿಯೇ ಸರ್ಕಾರಿ ಶಾಲೆಗಳು ಟ್ರಾನ್ಸ್ಫಾರ್ಮೇಷನ್ ಆಗಬೇಕನ್ನೋದು ಒಂದು ಕನಸು ಮೇಡಮ್. ಅದು ಡೆಲ್ಲಿನಲ್ಲಿ ಆಗಿದೆ, ಇಲ್ಲೂ ಕೂಡ ಮಾಡಬೇಕು. ಎಜುಕೇಷನ್ನ ಫ್ರೀಯಾಗಿ ಕೊಡಬೇಕು ಅನ್ನೋದು ಒಂದು ಆಸೆ ಮೇಡಮ್. ಎಜುಕೇಷನ್ ಆ್ಯಂಡ್ ಹೆಲ್ತ್ ಶುಡ್ ಬಿ ಫ್ರೀ ಅನ್ನೋದು, ಅದು ಫ್ರೀ ಅಂತಲ್ಲ, ಅವ್ರದ್ದು ತೆರಿಗೆ ದುಡ್ಡನ್ನ ಅದಕ್ಕೆ ಬಳಕೆ ಆಗುತ್ತೆ. ಇಟ್ಸ್ ನಾಟ್ ಫ್ರೀ, ದೇ ಆರ್ ಪೇಯಿಂಗ್ ದ ಟ್ಯಾಕ್ಸ್. ಸೊ ಅದು ಫ್ರೀ ಅಂತದಲ್ಲ, ಅವರ ದುಡ್ಡನ್ನು ಆ ಒಂದು ಇದಕ್ಕೆ. ಯಾಕಂದರೆ ಒಂದು ಸಣ್ಣ ದೇಶ ನಮ್ಮ ಭೂತಾನ್, ಎಜುಕೇಷನ್ ಮತ್ತು ಹೆಲ್ತ್ ಫ್ರೀ ಇದೆ. ಸೊ ನಮ್ಮ ದೇಶದಲ್ಲಿ ಯಾಕೆ ಮಾಡೋಕ್ಕಾಗೋದಿಲ್ಲ, ಅಥವಾ ನಮ್ಮ ಕರ್ನಾಟಕದಲ್ಲಿ ಯಾಕೆ ಮಾಡೋಕ್ಕಲ್ಲ, ದೇಶ ಬಿಟ್ಟಾಕಿ ಅದೊಂದು ಮಾಡಬೇಕು ಅಂತ ಇದೆ. ಮತ್ತು ಹೆಲ್ತ್ ಸೆಕ್ಟ್ರನ್ನ ಆಸ್ಪತ್ರೆಗಳಿದೆ ಮೇಡಮ್, ಬಿದ್ದೋಗೋ ಸ್ಥಿತಿಲಿದೆ. ಇದ್ರೂ ಡಾಕ್ಟ್ರುಗಳಿರಲ್ಲ, ಡಾಕ್ಟರ್ ಇದ್ದರೆ ಸರ್ಜನ್ ಇರಲ್ಲ. ಎರಡೂ ಇತ್ತು ಅಂತಂದರೆ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇರೋದಿಲ್ಲ. ಜನರಿಗೆ ಪ್ರತಿಯೊಂದಕ್ಕೂ ಪ್ರೈವೇಟ್ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗಿದೆ. ಸೊ ವಿಲ್ ಎಸ್ಟಾಬ್ಲಿಷ್ ವೆಲ್ ಟ್ರಾನ್ಸ್ಫಾರ್ಮ್ಡ್ ಹೆಲ್ತ್ ಕೇರ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡಬೇಕನ್ನೋದು ಒಂದು ಕನಸು ಮೇಡಮ್. ಒಂದು 2 ವರ್ಷದಲ್ಲಿ ಅದನ್ನು ಮಾಡ್ಬೋದು. ಎಜುಕೇಷನ್ನು ಅಷ್ಟೇ ಒಂದು 3 ವರ್ಷ ಬೇಕಾಗುತ್ತೆ. ಇರುವಂಥ ಎಜುಕೇಷನ್ ಸಿಸ್ಟಮ್ ಅಕಸ್ಮಾತ್ ನಮ್ಮಂಥವ್ರು ಏನಾದರೂ ಒಂದು ಅಧಿಕಾರಕ್ಕೆ ಬಂದರೆ, ಒಂದು CM ಆಗಿ ಬಂದರೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಕರ್ನಾಟಕದಲ್ಲಿ ಟೋಲ್ ಗೇಟ್ಸ್ ಇದೆ ಮೇಡಮ್, ಒಂದು 58 ಟೋಲ್ ಗೇಟ್ಸ್ ಇದೆ ನ್ಯಾಷನಲ್ ಹೈವೇಸಲ್ಲಿ. ಸ್ಟೇಟ್ ಟೋಲ್ ಗೇಟ್ಸ್ ಒಂದು 40 ಇದೆ. ಟೋಲ್ ಗೇಟ್ ಮುಕ್ತ ಕರ್ನಾಟಕ ಮಾಡಬೇಕನ್ನೋದು, ಅದಕ್ಕೆ ಬೇಕಾದಂಥ ಲಾಸ್ ಆಗಿರ್ಬೋದು. ಅದು ಹ್ಯಾವಿಂಗ್ ಲಾಟ್ ಆಫ್ ಐಡಿಯಾಸ್ ಸಮಥಿಂಗ್ ಲೈಕ್ ದಿಸ್. ಸೊ ಇದಾಗಬೇಕು ಅನ್ನೋದು ನಾ ಕಂಡ ಕರ್ನಾಟಕ ಅಂತ. 2028 ನಂತರ ನಾನು ಏನಾದರೂ ಕರ್ನಾಟಕ ನೋಡಬೇಕು ಅಂದರೆ ಈ ರೀತಿ ನೋಡಬೇಕು ಅಂತ. ಆಮೇಲೆ ಕ್ರೈಮ್ ಮುಕ್ತ ಕರ್ನಾಟಕ, ಮತ್ತು ಡ್ರಗ್ಸ್ ಮುಕ್ತ ಕರ್ನಾಟಕ. ಹುಡುಗರನ್ನ ಇವತ್ತು ಯುವಜನತೆನ ಸ್ಕೂಲಿಗೆ ಕಳಿಸ್ಬೇಕು, ಯೂನಿವರ್ಸಿಟಿ ಕಳಿಸ್ಬೇಕು ಮೇಡಮ್. ರಾತ್ರಿ ಹೊತ್ತು ಗಾಂಜಾ ಪಾರ್ಟಿಗಳಿಗೆ ಅದು ಕೊಟ್ಬಿಟ್ರೆ ನಮ್ಮ ಹೆಣ್ಮಕ್ಳೇ ಅದ್ರ ಜೊತೆಲೇನಿರೋದು. ಅವರ ಭವಿಷ್ಯ ಜೊತೆನೂ ಕೂಡ ಚೆಲ್ಲಾಟ ಆಡ್ತಾ ಇದೆ. ಕ್ರೈಮನ್ನು ರೆಡ್ಯೂಸ್ ಮಾಡಲಿಕ್ಕೆ ಒಂದಷ್ಟು ಪ್ಯಾಟ್ರನೈಸ್ಡ್ ಬ್ಲೂ ಪ್ರಿಂಟ್ಸನ್ನು ರೆಡಿ ಮಾಡಿದೆ ಮೇಡಮ್.